ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರಿಯ ವೀಕ್ಷಕರೇ, ಇವತ್ತು ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ನಮ್ಮ ಕನ್ನಡದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ತೋರಿಸ್ತಾ ಇರುವಂತಹ ಇಬ್ಬಂದಿತನದ ಬಗ್ಗೆ, ಆಷಾಢಭೂತತನದ ಬಗ್ಗೆ ನಾವಿಲ್ಲಿ ಮಾತಾಡಲೇಬೇಕಾಗ್ತದೆ. ಯಾಕಂತಂದರೆ ಸುಮಾರು ಒಂದು ತಿಂಗಳಾಯಿತು, ಒಂದು ತಿಂಗಳಿಗಿಂತ ಜಾಸ್ತಿನೇ ಆಯಿತು. ಒಬ್ಬ ವ್ಯಕ್ತಿ ಬಂದ, ಅನಾಮಿಕ ವ್ಯಕ್ತಿ ಆತ. ನಾನು 1994ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದ್ದೆ. ಈ ನಡುವೆ ನೂರಾರು ಅಕ್ರಮ ಹೆಣಗಳನ್ನು ನಾನು ಅಕ್ರಮವಾಗಿ ಹೂತು ಹಾಕಿದ್ದೇನೆ. ಜಾಸ್ತಿ ಅವು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟ ಬಾಲಕಿಯರ ಶವಗಳಾಗಿದ್ವು ಅಂತ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರು ಕೊಟ್ಟ. ಆನಂತರ ಬೆಳ್ತಂಗಡಿ ಕೋರ್ಟ್ಗೆ 164 ಸ್ಟೇಟ್ಮೆಂಟನ್ನು ಕೊಟ್ಟ ಅನ್ನುವಂಥ ಮಾಹಿತಿ ಇದೆ. ಇದು ಆಯಿತು, ಓಕೆ. ಆಮೇಲೆ ಏನಾಯಿತು ಅಂತಂದರೆ ಸುಮಾರು 3-4 ತಿಂಗಳ ಹಿಂದೆನೇ, 3-4 ತಿಂಗಳು ಅಂತಲ್ಲ, ಸುಮಾರು ಒಂದು ವರ್ಷದಿಂದನೇ ಧರ್ಮಸ್ಥಳದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹುದೊಡ್ಡ ಚರ್ಚೆ ನಡೀತಾ ಇದೆ. ಅಲ್ಲಿ ಅನ್ಯಾಯ ಆಗಿದೆ, ಅಕ್ರಮ ಆಗಿದೆ, ಅತ್ಯಾಚಾರಗಳಾಗಿದ್ದಾವೆ, ಕೊಲೆಗಳಾಗಿದ್ದಾವೆ ಅನ್ನೋಂಥ ಆರೋಪ, ಚರ್ಚೆ ಇಡೀ ನಾಡಿನಾದ್ಯಂತ ನಡೀತಾ ಇತ್ತು. ಈ ಹೊತ್ತಲ್ಲಿ ನಮ್ಮ ಕರ್ನಾಟಕದ ಡಿಜಿಟಲ್ ಮಾಧ್ಯಮಗಳು ಆ ಅನ್ಯಾಯವನ್ನು, ಅಕ್ರಮವನ್ನು ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿದು ರಾಷ್ಟ್ರ ಮಟ್ಟದಲ್ಲಿ ಪ್ರಶಂಸಿಸುವಂತೆ ನೋಡಿಕೊಂಡು ಡಿಜಿಟಲ್ ಮಾಧ್ಯಮಗಳ ಕೊಡುಗೆ, ಒಂದು ಅನ್ಯಾಯವನ್ನು ಬಯಲಿಗೆಳೆಯುವಲ್ಲಿ ಡಿಜಿಟಲ್ ಮಾಧ್ಯಮಗಳ ಕೊಡುಗೆ ಬಹು ದೊಡ್ಡದಾಗಿದೆ. ಆದರೆ ಇದೇ ಹೊತ್ತಲ್ಲಿ ನಮ್ಮ ಕನ್ನಡದ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಮೇಲೆ ಒಂದು ಒತ್ತಡ ಕೇಳಿ ಬಂತು. ಅದೇನಂತಂದರೆ, ನಮ್ಮ ನಾಡಿನ ಜನ ನೀವು ಕೂಡ ಧರ್ಮಸ್ಥಳದ ಬಗ್ಗೆ ಚರ್ಚೆ ಮಾಡಿ, ಧರ್ಮಸ್ಥಳದ ಸುದ್ದಿಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿದಾಗ ಎಲ್ಲ ಮೀಡಿಯಾಗಳು ಬಾಯಿ ಮುಚ್ಕೊಂಡು ಕೂತಿದ್ವು. ಯಾವ ಒಂದು ಮೀಡಿಯಾದಲ್ಲೂ ಕೂಡ ಧರ್ಮಸ್ಥಳದ ಕೇಜ್ವರ್ದು ಒಂದೇ ಒಂದು ಲೈನ್ ಕೂಡ ಬಂದಿರಲಿಲ್ಲ. ಇವರ ಡಿಬೇಟು, ಇವರ ಸುದ್ದಿ ಪ್ರಸಾರ, ಇವರ ಚರ್ಚೆಗಳು ದೂರದ ಮಾತು. ಆದರೆ ಒಂದೇ ಒಂದು ಲೈನ್ ಕೂಡ ಧರ್ಮಸ್ಥಳ ವಿಚಾರದಲ್ಲಿ ಏನಾಗಿದೆ, ಸೌಜನ್ಯ ಕೇಸ್ನಲ್ಲಿ ಏನಾಯಿತು ಅನ್ನೋದರ ಒಂದೇ ಒಂದು ಲೈನ್ ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಬಂದಿರಲಿಲ್ಲ. ಆದರೆ ಅದನ್ನು ದೊಡ್ಡ ಮಟ್ಟದಲ್ಲಿ ಡಿಜಿಟಲ್ ಮಾಧ್ಯಮಗಳು ದೇಶಾದ್ಯಂತ ತೋರಿಸ್ಕೊಟ್ಟು. ಈ ನಡುವೆ ಏನಾಯ್ತಂದರೆ, ಒಬ್ಬ ಅನಾಮಿಕ ವ್ಯಕ್ತಿ ಬಂದ ಮೇಲೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸುದ್ದಿ ಪ್ರಸಾರವನ್ನು ಮಾಡೋದಕ್ಕೆ ಶುರು ಮಾಡಿದ್ವು. ಧರ್ಮಸ್ಥಳದಲ್ಲಿ ಈ ರೀತಿಯಾಗಿದೆ, ಧರ್ಮಸ್ಥಳದಲ್ಲಿ ಆ ರೀತಿಯಾಗಿದೆ, ಸೌಜನ್ಯ ವಿಚಾರಗಳು ಕೂಡ ಡಿಬೇಟ್ಗಳು ನಡೆದವು, ಚರ್ಚೆಗಳು ನಡೆದವು. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಧರ್ಮಸ್ಥಳಕ್ಕೆ ಹೋಗಿ ನಾನ್ ಸ್ಟಾಪ್ ಕವರೇಜ್ ಕೂಡ ಮಾಡೋದಕ್ಕೆ ಶುರು ಮಾಡಿದ್ವು. ಈ ನಡುವೆ ಏನಾಗ್ತಿದೆ ಅಂತಂದರೆ, ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಆ ತನಿಖೆಯ ದಿಕ್ಕನ್ನು ತಪ್ಪಿಸುವಂಥ ಚರ್ಚೆಗಳು ನಡೀತಾ ಇದ್ದಾವೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಾನು ಇದನ್ನು ಮಾತಾಡಲೇಬೇಕು ಅಂತ ಇವತ್ತು ಬಂದಿದ್ದೇನೆ. ನಾನು ಸುಮಾರು ಒಂದು ವಾರಗಳಿಂದ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಯಾವ ರೀತಿ ಚರ್ಚೆಗಳಾಗ್ತಾ ಇದ್ದಾವೆ, ಧರ್ಮಸ್ಥಳದ ಬಗ್ಗೆ ಯಾವ ರೀತಿ ಚರ್ಚೆಗಳಾಗ್ತಾ ಇದ್ದಾವೆ ಅನ್ನೋದನ್ನ ಗಮನಿಸ್ತಾ ಇದ್ದೇನೆ. ಕೆಲವರು ಹೇಳ್ತಾ ಇದ್ದಾರೆ, ನಿನ್ನೆ 11ನೇ ಪಾಯಿಂಟ್ ಸ್ವಲ್ಪ ಮೇಲ್ಭಾಗದಲ್ಲಿ ಅಸ್ಥಿಗಳು ಸಿಕ್ಕು, ಯಾವುದೋ ಒಂದು 2ಕ್ಕಿಂತ ಹೆಚ್ಚು ಕಳೆಬರಗಳು ಅಂತ ಹೇಳ್ತಾರೆ, ಅಸ್ಥಿ ಪಂಜರ ಅಂತ ಹೇಳ್ತಾರೆ, ಒಂದಿಷ್ಟು ಮೂಳೆಗಳು ಸಿಕ್ಕುವಂಥ ಒಂದು ಮಾಹಿತಿ ಇದೆ, SIT ಮೂಲಗಳಿಂದ ಬಂದಿರೋ ಮಾಹಿತಿ ಇದೆ. ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅದನ್ನು ದಾರಿ ತಪ್ಪಿಸೋದಕ್ಕೆ ಯಾವ ರೀತಿ ಸುದ್ದಿಗಳನ್ನ ಪ್ರಸಾರ ಮಾಡಿದ್ವು ಅಂತಂದ್ರೆ, ದೊಡ್ಡ ದೊಡ್ಡ ಮೀಡಿಯಾಗಳೇ, ಯಾರೋ ಸುಮ್ಮನೆ ಸಣ್ಣ ಪುಟ್ಟ ಯೂಟ್ಯೂಬರ್ಗಳಂತಲ್ಲ, ದೊಡ್ಡ ದೊಡ್ಡ ರೆಪ್ಯೂಟೆಡ್ ನಮ್ಮ ಕನ್ನಡದ ಮೀಡಿಯಾಗಳು ಯಾವ ರೀತಿ ಸುದ್ದಿಗಳನ್ನು ಪ್ರಸಾರ ಮಾಡಿದ್ವು ಅಂತಂದ್ರೆ, ಆ 11ನೇ ಪಾಯಿಂಟ್ ಮೇಲ್ಭಾಗದಲ್ಲಿ ಸಿಕ್ಕಿರುವಂಥ ಮೂಳೆಗಳು 8-9 ತಿಂಗಳ ಹಿಂದೆ ಸಿಕ್ಕಿರುವಂಥ ಮೂಳೆಗಳು ಅಂತ ಕೆಲವರು ಪ್ರಸಾರ ಮಾಡಿದರು. ಇನ್ನು ಕೆಲವರು ಇಲ್ಲ 1-2 ವರ್ಷದಿಂದ ಸಿಕ್ಕಿರುವಂಥ ಮೂಳೆಗಳು ಅಂತ ಪ್ರಸಾರ ಮಾಡಿದರು. ಅಂದರೆ ಇದು ಆ ಭೀಮ ಅನ್ನೋ ಅನಾಮಿಕ ವ್ಯಕ್ತಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾನೋ ಅದು ಸುಳ್ಳು ಅನ್ನೋ ಲೆಕ್ಕದಲ್ಲಿ ಮೀಡಿಯಾಗಳು ಅದನ್ನು ಜನರ ಮುಂದೆ ಒಂದು ನರೇಷನ್ನ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡೋದು. ಯಾಕಂತಂದರೆ, ಭೀಮಾ ಧರ್ಮಸ್ಥಳದಲ್ಲಿ ಕೆಲಸ ಬಿಟ್ಟಿದ್ದೆ 2014ರಲ್ಲಿ, ಸುಮಾರು 10-12 ವರ್ಷಗಳ ಹಿಂದೆ ಕೆಲಸ ಬಿಟ್ಟಿದ್ದಾನೆ. ಆದರೆ ಅಂದರೆ ಅವನು ತೋರಿಸಿರುವಂಥ ಅಸ್ಥಿ ಪಂಜರನೋ ಇಲ್ಲ ಕಳೆಬರನೋ ಮೂಳೆನೋ ಸುಮಾರು ಒಂದು 10, 15, 20 ವರ್ಷ ಹಳೇದಾಗಿರ್ಬೇಕಾಗಿತ್ತೆ ಭೀಮಾ ತೋರಿಸಿರೋದು. ಅಂದರೆ ಮೀಡಿಯಾಗಳು ಬರೀ 8-9 ತಿಂಗಳು ಹಳೇದು ಅಥವಾ 1-2 ವರ್ಷದಿಂದ ಊತಾಕಿರೋದು ಅಂತ ಹೇಳಿದಾಗ ಏನಾಗುತ್ತೆ, ಭೀಮಾ ಹೇಳ್ತಾ ಇರೋದು ಸುಳ್ಳು, ಸುಮ್ಮನೆ ಏನೋ ಒಂದು ಅಗಿತಾ ಇದ್ದಾನೆ, ಯಾವುದೋ ಜಾಗ ತೋರಿಸಿ ಅಲ್ಲಿ ಸಿಗ್ತಾ ಇದ್ದಾವೆ. ಅಂದರೆ ಆ ಗ್ರಾಮ ಪಂಚಾಯತಿ ಅವ್ರು ಹೇಳಿದ್ರಲ್ಲ, ನಮ್ಗೆ ಇಲ್ಲಿ ಮೋಕ್ಷ ಸಿಗುತ್ತೆ ಧರ್ಮಸ್ಥಳದಲ್ಲಿ ಸತ್ತರೆ, ಅದಕ್ಕೋಸ್ಕರ ಇಲ್ಲಿ ಜನ ಸಾಯೋದಕ್ಕೆ ಅಂತಲೇ ಬರೋರಿದ್ದಾರೆ ಧರ್ಮಸ್ಥಳಕ್ಕೆ. ಹೀಗಾಗಿ ನಾವು 2006ಕ್ಕೂ ಮೊದಲು ಇಲ್ಲೊಂದು ಸ್ಮಶಾನ ರುದ್ರಭೂಮಿ ಅಂತಿರಲಿಲ್ಲ, ಹೀಗಾಗಿ ನಾವು ಅರಣ್ಯ ಪ್ರದೇಶದಲ್ಲಿ ಬಾಡಿಗಳನ್ನು ಹೂತಾಕಿದ್ದೀವಿ ಅಂತ ಪಂಚಾಯತಿ ಅವ್ರು ಹೇಳ್ತಾರಲ್ಲ, ಅದೇ ನಿಜ. ಇಲ್ಲಿ ಭೀಮಾ ಹೇಳ್ತಾ ಇರೋದು ಸುಳ್ಳು ಅನ್ನೋ ಲೆವೆಲ್ಗೆ ನಮ್ಮ ಕನ್ನಡದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸುದ್ದಿಯನ್ನು ಪ್ರಸಾರ ಮಾಡಿದ್ವು. ಇಲ್ಲಿ ಇನ್ನೊಂದು ಮುಖ್ಯವಾಗಿ ನಿನ್ನೆ ತುಂಬ ಡಿಸ್ಕಸ್ ಆಯಿತು ಈ ವಿಚಾರ, ಅದನ್ನು ಇಲ್ಲಿ ನಾವು ಪ್ರಸ್ತಾಪ ಮಾಡಬೇಕಾಗುತ್ತೆ. ಏನಂತಂದರೆ, ಸುಮಾರು 15-20 ಕಾರ್ಮಿಕರು ಧರ್ಮಸ್ಥಳಗಳಲ್ಲಿ ಆ ಶವಗಳನ್ನು ಅಯ್ಯೋ ಕೆಲಸವನ್ನು ಶೋಧವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 4 ಜನ SIT ಆಫೀಸರ್ಗಳಿದ್ದಾರೆ, ಮತ್ತು ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಇವ್ರಿಗೆಲ್ಲನೂ ಖರ್ಚಾಗುವಂಥ ದುಡ್ಡು ಎಷ್ಟು ಅನ್ನುವಂಥ ಚರ್ಚೆಯನ್ನು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈಗ ಕೈಗೆತ್ಕೊಂಡಿದ್ದಾವೆ. ಯಾಕಂತಂದರೆ ಇವರು ಜನರಿಗೆ ತೋರಿಸ್ಬೇಕು, ಇಲ್ಲ ಇಲ್ಲಿ ಯಾವುದು ಈಗ ಒಂದು ಸುದ್ದಿಗಳೇನು ಬರ್ತಾ ಇದ್ದಾವೆ 11ನೇ ಪಾಯಿಂಟ್ವರೆಗೂ ಆಗೋದ್ರೂ ಕೇವಲ 2 ಪಾಯಿಂಟ್ ಹೊರತುಪಡಿಸಿ ಬೇರೆ ಪಾಯಿಂಟ್ಗಳಲ್ಲಿ ಮೂಳೆಗಳು ಸಿಗ್ತಾ ಇಲ್ಲ, ಕಳೆಬರಗಳು ಸಿಗ್ತಾ ಇಲ್ಲ, ಅಸ್ಥಿ ಪಂಜರಗಳು ಸಿಗ್ತಾ ಇಲ್ಲ ಅಂತ ತೋರಿಸಿದಾಗ ಭೀಮಾ ಏನೋ ಪೊಲೀಸರನ್ನ ಯಾಮಾರಿಸೋ ಕೆಲಸ ಮಾಡ್ತಾ ಇದ್ದಾನೆ, SIT ಆಫೀಸರ್ಗಳನ್ನ ಯಾಮಾರಿಸೋ ಕೆಲಸ ಮಾಡ್ತಾ ಇದ್ದಾನೆ, ಇಡೀ ನಾಡಿನ ಜನರನ್ನ ಯಾಮಾರಿಸ್ತಾ ಇದ್ದಾನೆ ಅಂತ ಆ ಭೀಮನನ್ನ ಮುಂದೆ ತಂದು ನಿಲ್ಲಿಸೋದು, ಈ ರೀತಿಯಾಗಿ ಯಾಮಾರಿಸ್ತಾ ಇದ್ದಾನೆ ಅಂತ. ಅದೇ ಹೊತ್ತಲ್ಲಿ ಈ ಕೆಲಸಕ್ಕೆ ಎಷ್ಟು ದುಡ್ಡು ಖರ್ಚಾಗ್ತಿದೆ ಅಂತ
ತೋರಿಸೋದು. ಅಂದರೆ ಇದರ ಅರ್ಥ ಏನು? ಅವ್ರು ಹೇಳ್ತಾ ಇದ್ದಾರೆ ಕೆಲವೊಂದು ಮೀಡಿಯಾಗಳಲ್ಲಿ ನಾನು ನೋಡಿದೆ, ಒಬ್ಬ ಕಾರ್ಮಿಕನಿಗೆ ದಿನಕ್ಕೆ 2,000 ರೂಪಾಯಿ ದಿನಗೂಲಿ ಅಂತೆ, ಜೊತೆಗೆ ಅಲ್ಲಿ ಊಟಕ್ಕೆ ದಿನಕ್ಕೆ ಒಂದು 50,000 ರೂಪಾಯಿ ಸುಮಾರು ಖರ್ಚಾಗ್ತಿದೆ ಅಂತೆ, ಮತ್ತೆ ಅವ್ರಿಗೆ ಸ್ಟೇ ಆಗೋ ಉಳ್ಕೊಳ್ಳೋದಕ್ಕೆ 30,000 ರೂಪಾಯಿ ಖರ್ಚಾಗ್ತಿದೆ ಅಂತೆ. ಅಂದರೆ ಇವ್ರ ಲೆಕ್ಕದಲ್ಲಿ ಟೋಟಲ್ 1,00,000 ರೂಪಾಯಿ ಮೇಲೆ ಒಂದು ದಿನಕ್ಕೆ ಖರ್ಚಾಗ್ತಾ ಇದೆಯಂತೆ. ಆಗಲಿ, ಅದರಲ್ಲೇನು ತಪ್ಪಿದೆ? ಇವರೇನು ಈ ಮೀಡಿಯಾದವರು ತಮ್ಮ ಜೇಬಿನಿಂದ ತೆಗೆದು ದುಡ್ಡನ್ನು ಕೊಡ್ತಾ ಇದ್ದಾರಾ ಆ SIT ಆಫೀಸರ್ಗಳಿಗೆ, ಆ ತಂಡಕ್ಕೆ? ಅದು ಜನರ ತೆರಿಗೆ ದುಡ್ಡು, ಸರ್ಕಾರ ದುಡ್ಡು. ಆಗಲಿ, ಅದೇ ರೀತಿ ಎಷ್ಟೋ ಬಾರಿ SITಗಳಾಗಿದ್ದಾವೆ, ಎಷ್ಟೋ ತನಿಖೆಗಳಾಗಿದ್ದಾವೆ. ಆಗೆಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಸರ್ಕಾರದ ತೆರಿಗೆ ದುಡ್ಡನ್ನೇ ಕೊಡಲಾಗುತ್ತೆ. ಈಗಲೂ ಕೂಡ ಅದೇ ಆಗ್ತಾ ಇದೆ. ಅದರಲ್ಲಿ ಏನು ತಪ್ಪಿದೆ? ಅಲ್ಲಿ ಆ ಭೀಮಾ ಆರೋಪ ಮಾಡಿರುವಂತಹ ಯಾವುದೋ ಬಾಲಕಿ, ಅದು ಯಾರ್ದೋ ತಂಗಿ ಆಗಿರ್ಬೋದು, ಯಾರ್ದೋ ಅಕ್ಕ ಆಗಿರ್ಬೋದು, ಇನ್ಯಾರ್ದೋ ಮಗಳಾಗಿರ್ಬೋದು, ಅವರು ಸರ್ಕಾರಕ್ಕೆ ಓಟ್ ಕೊಟ್ಟಿದ್ದಾರೆ, ಅವರು ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದಾರೆ, ಅದೇ ದುಡ್ಡನ್ನು ಇಲ್ಲಿ ವ್ಯಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ತಪ್ಪಿದೆ? ಇವರು ಮೀಡಿಯಾಗಳು ಯಾವ ರೀತಿ ಪ್ರಸಾರ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸುಮ್ಮನೆ ಭೀಮ್ ಅನ್ನೋ ವ್ಯಕ್ತಿ ಯಾರೊಬ್ಬ ಬಂದ, ನಾನು ಇಲ್ಲಿ 100 ಶವಗಳನ್ನ ಹೂತು ಹಾಕಿದ್ದೀನಿ ಅಂತ ಏನೋ ಒಂದು ಹೇಳ್ದ, ಅವನಿಗೆ ಅವನ ಮಾತಿಗೆ ತಲೆ ಕೆಡಿಸ್ಕೊಂಡು ಅದಕ್ಕಂತ ಸರ್ಕಾರ ಒಂದು SIT ರಚನೆ ಮಾಡಿ ಆ SITಗೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಇದು ಏನು ಪ್ರಯೋಜನ ಇಲ್ಲ ಅನ್ನೋ ಅರ್ಥದಲ್ಲಿ ಮೀಡಿಯಾಗಳು ಸುದ್ದಿಯನ್ನು ಪ್ರಸಾರ ಮಾಡೋದಕ್ಕೆ ಶುರು ಮಾಡಿದ್ದೇವೆ. ಅಂದರೆ SIT ತನಿಖೆ ದಿಕ್ಕನ್ನು ತಪ್ಪಿಸ್ಬೇಕು ಅನ್ನೋದು ಈ ಮಾಧ್ಯಮಗಳ ಉದ್ದೇಶ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈಗ ನಾಡಿನ ಜನರಿಗೆ ಗೊತ್ತಾಗ್ಬಿಟ್ಟದೆ. ಈಗ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಈ ಕೇಸು, ಎಸ್ಪೆಷಲಿ ಧರ್ಮಸ್ಥಳ ವಿಚಾರದಲ್ಲಿ ಆ ಸುದ್ದಿಯನ್ನು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸ್ತುತಪಡಿಸಿದ್ದು ಡಿಜಿಟಲ್ ಮಾಧ್ಯಮಗಳೇ ಹೊರತು ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳ ನಯಾ ಪೈಸಾ ಕೊಡುಗೆ ಕೂಡ ಇರಲಿಲ್ಲ. ಇವೆಲ್ಲ ಮಾರ್ಕೊಂಡ ಮಾಧ್ಯಮಗಳನ್ನೋ ಒಂದು ನರೇಶನ್ನು ಜನರ ತಲೆಯಲ್ಲಿ ಬಂದಾಗಿದೆ. ಈಗ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅದೇನೇ ಹೇಳಲಿ, ಅದೆಷ್ಟೇ ಕತೆ ಕಟ್ಟಲಿ, ಅದೆಂಥ ನೆರೆಟಿವನ್ನೇ ಸಮಾಜದಲ್ಲಿ ಬಿಟ್ಟರು ಆ ಮಾಧ್ಯಮಗಳ ನಂಬುವಂಥ ಸ್ಥಿತಿಯಲ್ಲಿ ನಮ್ಮ ಕರ್ನಾಟಕದ ಜನರಿಲ್ಲ. ಯಾಕಂತಂದರೆ ಆ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗಂತೂ ಡಿಜಿಟಲ್ ಮಾಧ್ಯಮಗಳು ತುಂಬ ಶಕ್ತಿಶಾಲಿ ಆಗಿದ್ದಾವೆ. ಡಿಜಿಟಲ್ ಮಾಧ್ಯಮಗಳು ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದನ್ನ ಈ ಬಾರಿ ಧರ್ಮಸ್ಥಳ ಕೇಸ್ನಲ್ಲಿ ಡಿಜಿಟಲ್ ಮಾಧ್ಯಮಗಳು ತೋರಿಸ್ಕೊಟ್ಟಿದ್ದಾವೆ. ಇದರಿಂದಾಗಿ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಮೇಲಿದ್ದ ಭರವಸೆ, ಮೇನ್ ಸ್ಟ್ರೀಮ್ ಮೀಡಿಯಾಗಳ ಮೇಲಿದ್ದ ಜನರ ಭರವಸೆ ಈ ಬಾರಿ ಕಳೆದು ಹೋಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.